ನಿನ್ನೆ ಸಚಿವ ಸಂಪುಟ ಸಭೆ ನಡೆಯಿತು. ಆ ಸಭೆಯಲ್ಲಿ ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ಒಂದು ನಿರ್ಧಾರ ಕಾಂಗ್ರೆಸ್ನ ಓಲೈಕೆ ರಾಜಕಾರಣವನ್ನ ಮಗದೊಮ್ಮೆ ಜಗಜ್ಜಾಹೀರು ಮಾಡ್ತಾ ಇದೆ. ಹೌದು, ಅಲ್ಪಸಂಖ್ಯಾತರ ಓಲೈಕೆಗೆ ಕಾಂಗ್ರೆಸ್ ಸರ್ಕಾರ ಮುಂದಾಗಿರೋದು ಮತ್ತೊಮ್ಮೆ ಸ್ಪಷ್ಟವಾಗ್ತಾ ಇದೆ. ಲಾಡ್ಲೆ ಮಶಾಕ್ ದರ್ಗಾ ಗಲಾಟೆಯ ಕೇಸ್ಗಳನ್ನು ವಾಪಸ್ ಪಡೆದುಕೊಂಡಿದೆ ಕಾಂಗ್ರೆಸ್ ಸರ್ಕಾರ. ನಿನ್ನೆ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಲಾಡ್ಲೆ ಮಶಾಕ್ ದರ್ಗಾ 13 ಪ್ರಕರಣಗಳನ್ನು ರಾಜ್ಯ ಸರ್ಕಾರ ಹಿಂಪಡೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸ್ಪೀಕರ್ ಯುಟಿ ಖಾದರ್ ಅವರ ಸಲಹೆಯಂತೆ ಈ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಂಡಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ಫ್ಯಾಕ್ಟ್ ಇದರಲ್ಲಿ ಆಶ್ಚರ್ಯ ಪಡುವಂತಹ ವಿಚಾರವೇ ಇಲ್ಲ ಅಂತ. ಮುಸ್ಲಿಮರನ್ನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ದಾವಣಗೆರೆಯಲ್ಲಿ ಏನಾಯಿತು ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗಿದೆ. ಅದಾದ ಮೇಲೆ ಮತ್ತೆ ಅವರನ್ನು ತಮ್ಮತ್ತ ಸೆಳೆದುಕೊಳ್ಳೋದಕ್ಕೆ ಕಾಂಗ್ರೆಸ್ ಏನೇನು ಪ್ರಯತ್ನಗಳನ್ನು ಮಾಡಬೇಕು ಆ ಎಲ್ಲ ಪ್ರಯತ್ನಗಳನ್ನು ಕೂಡ ಅವಕಾಶ ಸಿಕ್ಕಾಗ ಮಾಡ್ತಾ ಇದೆ. BJP ಬಂದಾಗ ಹಿಂದೂಗಳ ಕೇಸನ್ನು ವಾಪಸ್ ತಗೊಳ್ತಾರೆ, ಕಾಂಗ್ರೆಸ್ ಬಂದಾಗ ಮುಸ್ಲಿಮರ ಕೇಸನ್ನು ವಾಪಸ್ ತೆಗೆದುಕೊಳ್ತಾರೆ. ಇದರಲ್ಲಿ ಆಶ್ಚರ್ಯ ಪಡುವಂಥದ್ದೇನಿದೆ ಅನ್ನೋದು ಸಹಜ ಪ್ರಶ್ನೆ. ಮತ್ತೊಂದು ಕಡೆ ಕಾಂಗ್ರೆಸ್ ಓಲೈಕೆ ರಾಜಕಾರಣ ಮಾಡ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ಮಾಡ್ತಾ ಇರೋದು ಕಣ್ಣಿಗೆ ಕಾಣಿಸ್ತಾ ಇದೆ. 2022ರ ಶಿವರಾತ್ರಿಯಂದು ದರ್ಗಾ ಬಳಿ ಗಲಾಟೆ ಆಗಿರುತ್ತೆ. ದರ್ಗಾದಲ್ಲಿನ ಶಿವಲಿಂಗದ ಮೇಲೆ ಮಲಮೂತ್ರವನ್ನು ಎಸಗಿ ಅಪಚಾರ ಮಾಡುವಂತಹ ಕೆಲಸ ಆಗಿರುತ್ತೆ. ಸ್ವಚ್ಛ ಮಾಡೋದಕ್ಕೆ ಹೋಗಿದ್ದಾಗ ಗಲಾಟೆಯನ್ನು ನಡೆಸಲಾಗಿರುತ್ತೆ. ಕಲ್ಲು ತೂರಾಟ ಕೂಡ ಆಗಿರುತ್ತೆ. DC ಭಗವಂತ ಕೂಬಾ ಸೇರಿ ಹಲವರ ಕಾರನ್ನು ಜಖಂ ಮಾಡಿದ್ರು ಆರೋಪಿಗಳು. ಕೇಸ್ ವಾಪಸ್ಗೆ ಖಾದರ್ ಮನವಿಯನ್ನು ಮಾಡಿಕೊಂಡಿದ್ರಂತೆ ದರ್ಗಾ ಕಮಿಟಿಯವರು. ಹಾಗಾಗಿ UT ಖಾದರ್ ಅವರು ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ರು. ಈಗ UT ಖಾದರ್ ಮನವಿಯ ಮೇರೆಗೆ ಕೇಸನ್ನು ವಾಪಸ್ ಪಡೆದುಕೊಳ್ಳಲಾಗಿದೆ. ಇದೆಲ್ಲವೂ ಕೂಡ ಒಂದು ರೀತಿ ಟ್ರೆಂಡು. ಅವ್ರು ಮಾಡೋದು, ಇವ್ರ ಕೇಸು ವಾಪಸ್ ಪಡೆದುಕೊಳ್ಳೋದು, ಮುಂದಿನ ದಿನಗಳಲ್ಲಿ ಈ ರೀತಿಯ ಪ್ರಕರಣಗಳನ್ನು ನಿಯಂತ್ರಿಸೋದಾದರೂ ಹೇಗೆ ಅನ್ನೋದು ಪ್ರಶ್ನೆ. ಡೀಟೇಲ್ಸನ್ನು ಕೊಡೋದಕ್ಕೆ ಪ್ರವೀಣ್ ರೆಡ್ಡಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರವೀಣ್ ರೆಡ್ಡಿ, ರಾಜ್ಯ ಸರ್ಕಾರ ತೆಗೆದುಕೊಂಡಂತಹ ನಿರ್ಧಾರದಲ್ಲಿ ಆಶ್ಚರ್ಯವೇ ಇಲ್ಲ ಅಂಥೇಳಿ, ಅದಾದಮೇಲೆ ಇದು ಹೊಸ ನಿರ್ಧಾರವೂ ಅಲ್ಲ ಅಂಥೇಳಿ ಆಗಾಗ ಈ ರೀತಿಯ ನಿರ್ಧಾರವನ್ನು ರಾಜ್ಯ ಸರ್ಕಾರ ತೆಗೆದುಕೊಳ್ತಾನೆ ಇರುತ್ತೆ. ಯಾಕೆಂದರೆ ಅಲ್ಪಸಂಖ್ಯಾತರನ್ನು ನೆಗ್ಲೆಕ್ಟ್ ಮಾಡಿದ್ದಕ್ಕೆ ದಾವಣಗೆರೆಯಲ್ಲಿ ಏನೇನೆಲ್ಲ ಆಯಿತು ಅನ್ನೋದನ್ನು ನೋಡಿದ್ವಿ. ಈಗ ಮತ್ತೊಮ್ಮೆ ಅವರನ್ನು ಸಮಾಧಾನಪಡಿಸುವಂತಹ ಪ್ರಯತ್ನ ಈ ಮೂಲಕ ಆಯ್ತಾ ಅಂತ? ಪ್ರೇಮ್ ಕುಮಾರ್, ಈಗಾಗಲೇ ರಾಜ್ಯ ಸರ್ಕಾರ ಯಾವಾಗ ಕಾಂಗ್ರೆಸ್ ಅಧಿಕಾರ ಬಂದಾಗಿನಿಂದಲೂ ಕೂಡ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದು ಒಂದೆರಡಲ್ಲ, ಹಲವು ಕಸರತ್ತುಗಳನ್ನ ಮಾಡ್ತಾ ಇದೆ. ಉದಾಹರಣೆಗೆ ಹೇಳೋದಾದ್ರೆ, ಈ ಹಿಂದೆ ವಾಡಿ ಪಟ್ಟಣದಲ್ಲಿ ಕೆಲ ಮುಸ್ಲಿಮರು ಏನಂದ್ರೆ ಪೊಲೀಸರ ಜೀಪ್ಗೆ ಕಲ್ಲು ತೂರಾಟ ಮಾಡಿ ಬೆಂಕಿ ಹಚ್ಚಿದ್ರು. ಆ ಪ್ರಕರಣ ಕೂಡ ಕ್ಯಾಬಿನೆಟ್ ನಲ್ಲಿ ವಾಪಸ್ ಪಡೆಯಲಾಗಿತ್ತು. ಅದಾದ ಬಳಿಕ ಅದಕ್ಕೆ ನ್ಯಾಯಾಲಯದಲ್ಲಿ ತಡೆ ಸಿಕ್ಕಿತ್ತು. ಅದಾದ ಬಳಿಕ ಈಗ ಅಂತಹದೇ ಒಂದು ವಿವಾದವನ್ನ ಈಗ ರಾಜ್ಯ ಸರ್ಕಾರ ಮತ್ತೆ ಮೈ ಮೇಲೆ ಎಳ್ಕೊಳ್ತಾ ಇದೆ ಅಂತ ಹೇಳ್ಬೋದು. ಲಾಡ್ಲೆ ಮಶಾಕ್ ದರ್ಗಾದಲ್ಲಿರುವಂತಹ ರಾಘವ ಚೈತನ್ಯ ಶಿವಲಿಂಗ ಪೂಜೆಗೆ ತೆರಳಿದಂತಹ ಅಂದಿನ ಕೇಂದ್ರ ಸಚಿವ ಭಗವಂತ ಖೂಬಾ, ಜಿಲ್ಲಾಧಿಕಾರಿ ಮತ್ತು DC ಕಲಬುರಗಿ SP ಸೇರಿದಂತೆ ಹಲವರ ಕಾರಿನ ಮೇಲೆ ಅಂದ್ರೆ ಕಲ್ಲು ತೂರಾಟ ನಡೆದು ಬಡಿಗೆಗಳಿಂದ ಅಂದ್ರೆ ಸಂಪೂರ್ಣವಾಗಿ ಕಾರುಗಳನ್ನ ಜಖಂ ಮಾಡಲಿತ್ತು. ಅವರ ಮೇಲೆ ಹಲ್ಲೆಗೂ ಕೂಡ ಯತ್ನ ಮಾಡಲಾಗಿತ್ತು. ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಸೇರಿದಂತಹ ಆ ಒಂದು ಸಮುದಾಯದ ಜನ ಏನಂತಂದ್ರೆ ಅವರ ಮೇಲೆ ಹಲ್ಲೆಗೆ ಮುಂದಾಗಿದ್ರು. ಈ ಪ್ರಕರಣ ಸಂಬಂಧ ಒಟ್ಟು ಏನಂದ್ರೆ 13 ಪ್ರಕರಣಗಳನ್ನು ಆಳಂದ ಪೊಲೀಸ್ ಠಾಣೆಯಲ್ಲಿ ದಾಖಲಿಸಲಾಗಿತ್ತು. ಈ ಬಗ್ಗೆ ಏನಂದ್ರೆ ಈ ಹಿಂದೆ ಕೂಡ ರಾಜ್ಯ ಸರ್ಕಾರ ಅಲ್ಲಿನ ಸಂಬಂಧಪಟ್ಟಂತಹ ಪೊಲೀಸರಿಗೆ ಮತ್ತು ಕಲಬುರಗಿ SP ಅವರಿಗೆ ಒಂದು ಸಂಪೂರ್ಣವಾದಂತಹ ವರದಿಯನ್ನ ಕೂಡ ಕೇಳಿತ್ತು. ಅಂದ್ರೆ ಈ ಒಂದು ಪ್ರಕರಣ ಸಂಬಂಧ ಕೈ ಬಿಡಬಹುದಾ ಅಂತ. ಈ ಸಂದರ್ಭದಲ್ಲಿ ಪೊಲೀಸರು ಈ ಒಂದು ಪ್ರಕರಣವನ್ನ ಕ್ಯಾಬಿನೆಟ್ ನಲ್ಲಿ ಕೈ ಬಿಡೋದು ಸೂಕ್ತವಲ್ಲ ಅಷ್ಟು ಪ್ರಮಾಣದಲ್ಲಿ ಅಂತ ಒಂದು ಅವರದೇ ಆದಂತಹ ಆಂತರಿಕ ವರದಿಯನ್ನು ಕೂಡ ಗೃಹ ಇಲಾಖೆಗೆ ಕೊಟ್ಟಿತ್ತು. ಅದಾದ ಬಳಿಕವೂ ಕೂಡ ರಾಜ್ಯ ಸರ್ಕಾರ ಏನಂದ್ರೆ ಮುಸ್ಲಿಮರ ಓಲೈಕೆಗಾಗಿ ಸದ್ಯ ಅಲ್ಲಿರುವಂತಹ ಮುಸ್ಲಿಂ ಮುಖಂಡರ ಮೇಲೆ ದಾಖಲಾದಂತಹ 13 ಪ್ರಕರಣಗಳನ್ನ ಸಂಪೂರ್ಣವಾಗಿ ಕೈ ಬಿಟ್ಟಿದ್ದಾರೆ. ಸೊ ಈ ಮೂಲಕ ಏನಂದ್ರೆ ಮಗದೊಂದು ಕಾನೂನು ಹೋರಾಟಕ್ಕೆ ಈಗ ರಾಜ್ಯ ಸರ್ಕಾರ ಎದುರಾಗಬೇಕಾಗುತ್ತೆ. ಯಾಕಂದ್ರೆ ಈ ಒಂದು ಪ್ರಕರಣ ಸಂಬಂಧ 13 ಪ್ರಕರಣ ಹಿಂಪಡೆದಿದ್ದಾರೆ. ಈ ಪ್ರಕರಣಗಳನ್ನು ಮತ್ತೆ ಒಂದು ಕೈ ಬಿಟ್ಟಿರುವಂತಹ ಒಂದು ತೀರ್ಮಾನವನ್ನ ಪ್ರಶ್ನಿಸಿ ನ್ಯಾಯಾಲಯಕ್ಕೆ ಮೊರೆ ಹೋಗೋದಕ್ಕೆ BJP ಮುಖಂಡರು ಕೂಡ ಸಜ್ಜಾಗಿದ್ದಾರೆ. ಸೊ ಇನ್ನು ಒಂದೆರಡು ದಿನಗಳಲ್ಲಿ ಸಭೆ ಮಾಡಿ ಅಂತಿಮ ತೀರ್ಮಾನ ಮಾಡಲಿದ್ದಾರೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಪ್ರವೀಣ್ ರೆಡ್ಡಿ ತಮ್ಮೆಲ್ಲ ಮಾಹಿತಿಗಾಗಿ.